ಸವಿರುಚಿಗೆ ಸ್ವಾಗತ. ಸ್ಮಿತಾ ಸವಿರುಚಿನಲ್ಲಿ ಇವತ್ತು ಮಾಸಿಕ ಸಂಚಿಕೆ ಆಗಿರೋದ್ರಿಂದ ಇದು ವಿಶೇಷ ಸಂಚಿಕೆ. ಇಲ್ಲಿ ನಾನು ಆರೋಗ್ಯದ ಕಡೆ ಗಮನ ಕೊಡ್ತಾ ಒಂದು ಹೆಲ್ತಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಡಿಗೆ ಮನೆಯಿಂದ ಆರೋಗ್ಯ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆರೋಗ್ಯಕ್ಕೆ ಅತಿ ಇಂಪಾರ್ಟೆಂಟ್ ಆಗಿರುವಂಥ ಡಯಾಬಿಟಿಸ್ ಅದು ಹೇಗೆ ಬರುತ್ತೆ, ಅದಕ್ಕೆ ನಾವು ಹೇಗೆ ಯಾವ ಆಹಾರದಿಂದ ಅದನ್ನು ತಡೆಗಟ್ಬೋದು, ಅದೆಲ್ಲದರ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಅವ್ರು ಯಾರು ಅಂತಲೂ ನಾವು ತಿಳ್ಕೊಳ್ಳೋಣ. ನಮ್ಮ ಆರೋಗ್ಯದ ರೆಸಿಪಿ ಯಾವುದು ಅಂತಲೂ ನೋಡೋಣ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಹಾಗಲಕಾಯಿ ಚಟ್ನಿ ಪುಡಿ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆಯೇ ರಾಗಿ ಹಿಟ್ಟು ಬಳಸ್ಕೊಂಡು ಚಪಾತಿ ಮಾಡ್ತಾಯಿದ್ದೀವಿ. ಹಾಗೆ ಹಾಗಲಕಾಯಿ ಡಿಟಾಕ್ಸ್ ವಾಟರ್ ಮಾಡ್ತಾಯಿದ್ದೀವಿ. ಇದು ಡಯಾಬಿಟಿಕ್ಸ್ನವ್ರಿಗೆ ತುಂಬ 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 ಹೆಲ್ತ್ ಬೆನಿಫಿಟ್ಸ್ ಇರೋವಂಥದ್ದು. ಇದನ್ನು ನಾನಲ್ಲ, ನಮ್ಮ ಜೊತೆ ಇರೋವಂಥ ವಿಶೇಷ ಅತಿಥಿಗಳು ಹಾಗೂ ವೈದ್ಯರಾದಂಥ ನನ್ನ ಗೆಳತಿಯೂ ಆದಂಥ ಡಾಕ್ಟರ್ ಶ್ರುತಿ ಅವರು ಇದನ್ನು ಕನ್ಸಿಡರ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾರೆ. ಹಾಗಾಗಿ ಸ್ಮಿತಾ ಸವಿರುಚಿ ಚಾನಲ್ನ ನೀವು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬಹಳ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಕೊನೆ ತನಕ ಸಿಗ್ತಾ ಹೋಗುತ್ತೆ. ಹಾಗೆ ಹೆಲ್ತ್ ಟಿಪ್ಸ್ಗಳ ಸಿಗ್ತಾ ಹೋಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ ಸ್ಮಿತಾ ಸವಿರುಚಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲಕಾಯಿ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳೋದಕ್ಕೂ ಮುಂಚೆ ಇಲ್ಲಿ ನಾನು ಏನೇನು ಹೇಳ್ತೀನಿ ಅದೇ ರೀತಿಯೇ ಫಾಲೋ ಮಾಡಿ. ಇಲ್ಲಿ ನೀವು ಯಾವುದೇ ಸ್ಟೆಪ್ನ ಬಿಟ್ಟರೂ ಕೂಡ ನಿಮ್ಮದು ಹಾಗಲಕಾಯಿದು ಚಟ್ನಿ ಪುಡಿದು ಶೆಲ್ಫ್ ಲೈಫ್ ಹಾಳಾಗ್ಬಿಡುತ್ತೆ. ನೀವು ಇದನ್ನು 1 ತಿಂಗಳು 2 ತಿಂಗಳು ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ಸಾಮಗ್ರಿಗಳನ್ನ ತಗೊಳ್ಳಿ. ಇಲ್ಲಿ ನಾನು ಬಿಳಿ ಹಾಗಲಕಾಯಿ ತೊಗೊಂಡಿದ್ದೀನಿ, 1/4 kg ಇದೆ. ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನ್ ಅರಿಶಿನ ಹಾಕಿ 1 ಸ್ಪೂನ್ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಇದನ್ನು ನೀವು ಇದೇ ಥರನೇ ಇಡಬೇಕು. ಇಲ್ಲಿ ಅರ್ಧ ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, 1 ಬಟ್ಲು ಕರಿಬೇವು ತೊಗೊಂಡಿದ್ದೀನಿ, ಬೆಲ್ಲ 1 ಹಚ್ಚಿದೆ. ಇದು ಡಯಾಬಿಟಿಕ್ನವ್ರಿಗೆ ಮಾಡ್ತಾ ಇರೋದ್ರಿಂದ ನೀವು ಡಯಾಬಿಟಿಕ್ ಪಾಸಿಟಿವ್ ಆಗಿದ್ದರೆ ನೀವು ಸ್ಟೀವಿಯಾ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಶುಗರ್ ಫ್ರೀ ಆದರೂ ಯೂಸ್ ಮಾಡ್ಬೋದು. ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅಡಿಗೆ ಎಣ್ಣೆ ತೊಗೊಂಡಿದ್ದೀನಿ. ಇದು 2 ಚಮಚ ಇದೆ, ಸಾಕು, ಇಷ್ಟೇ ಸಾಕು. ಇಲ್ಲಿ ಖಾರಕ್ಕೆ ನಾನು 4 ಚಮಚ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಹೆಚ್ಚಿಗೆ ಕೂಡ ಹಾಕೊಬೋದು. ನಾನು 4 ಚಮಚ ತೊಗೊಂಡಿದ್ದೀನಿ. ಆರೋಗ್ಯಕರವಾದ ಹಾಗಲಕಾಯಿ ಚಟ್ನಿ ಪುಡಿನ ಅಷ್ಟೇ ಆರೋಗ್ಯಕರವಾದ ರಾಗಿ ಚಪಾತಿ ಜೊತೆ ಸವಿಯೋಣ. ರಾಗಿ ಚಪಾತಿ ಮಾಡೋದಕ್ಕೆ ನಾನಿಲ್ಲಿ 1 ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಕಲಸೋದಕ್ಕೆ ಮತ್ತು ಚಪಾತಿನ ಬೇಯಿಸೋದಕ್ಕೆ 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಇಟ್ಟು ಕಲಸೋದಕ್ಕೆ. ಹಾಗಲಕಾಯಿ ಚಟ್ನಿ ಪುಡಿ ಮಾಡೋದಕ್ಕೆ ನಾವಿಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ 1/4 ಗಂಟೆ 10 ನಿಮಿಷದಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಹಾಗಲಕಾಯಿನ ಅದನ್ನು ಈಗ ತೆಗೆದು ಸ್ವಲ್ಪ ಇಂಟ್ಕೊಳ್ಳೋಣ. ಗಟ್ಟಿಯಾಗಿ ಇಂಟ್ಕೋಬೇಕು. ಅದರಲ್ಲಿರೋ ಅಂಥ ನೀರೆಲ್ಲ ತಗೊಂಬಿಡ್ಬೇಕು. ಹೇಳ್ತೀನಿ ಇದು ಯಾಕೆ ಈ ಥರ ಮಾಡೋದು ಅಂತ. ಹಾಗಲಕಾಯಿನ ಈ ಥರ ಹಿಂಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿರೋ ಪೂರ್ತಿ ನೀರು ಹೋಗಿದೆ, ಡ್ರೈ ಆಗಿದೆ ನೋಡಿ. ಈ ಥರ ಇಟ್ಕೊಳ್ಬೇಕು. ಆ ಮಿಕ್ಕಿದ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏನು ಮಾಡೋದು ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ನನ್ನ ಚಾನಲ್ ನೋಡಿ. ಹಾಗೆ ಸ್ಮಿತಾ ಸವಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲಕಾಯಿ ಚಟ್ನಿ ಪುಡಿಗೆ ಫಸ್ಟ್ ನಾವು ತೊಗೊಂಡಿರೋ ಅರ್ಧ ಬಟ್ಲು ಉದ್ದಿನಬೇಳೆನ ದಪ್ಪದ ಬಾಣಲಿನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಹಾಕೊಳ್ಳೋಣ. ಇದನ್ನು ಎಣ್ಣೆ ಹಾಕ್ದಲೆ ಕೆಂಪಗಾಗೋ ಹಾಗೆ ಹುರಿಬೇಕು. ನೋಡಿ ಈ ಥರ ಕೆಂಪಗಾಗಬೇಕು. ಇಲ್ಲಿ 1 ಕಾಳು ಸೀದಿಲ್ಲ, ಆದರೆ ಎಲ್ಲ ಕೆಂಪಗಾಗಿದೆ. ಇಷ್ಟು ಕೆಂಪಗಾದರೆ ಸಾಕು. ಎಣ್ಣೆ ಹಾಕ್ದೆ ಡ್ರೈ ಆಗಿ ಕೆಂಪಗಾಗೋ ಹಾಗೆ ಉದ್ದಿನಬೇಳೆನ ಹುರ್ಕೋಬೇಕು. ಈಗ ಅದೇ ಬಾಣಲಿಗೆ ಮತ್ತೆ ನಾವು ಕಡಲೆಬೇಳೆ ಹಾಕೋಣ, ಅರ್ಧ ಬಟ್ಲು. ಮತ್ತು ಇದನ್ನು ಕೂಡ
ಎಣ್ಣೆ ಹಾಕಿದ್ಮೇಲೆ ಕೆಂಪಗಾಗೋ ಹಾಗೆ ಹುರಿಯೋಣ. ನೋಡಿ ಇಷ್ಟು ಕೆಂಪಗಾದರೆ ಸಾಕು. ಇಲ್ಲಿ ಯಾವ ಕಾಳು ಸಿಗಿಲ್ಲ, ಕೆಂಪಗಾಗಿದೆ. ಇಷ್ಟು ಕೆಂಪಗಾದರೆ ಸಾಕು. ಈಗ ಇದನ್ನು ತಗೊಳ್ಳೋಣ. ಈಗ ಅರ್ಧ ಬಟ್ಲು ಒಣ ಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ತುಂಬ ಹುರ್ಕೊಳ್ಳೋದು ಬೇಡ, ಅದು ಟೇಸ್ಟ್ ಆಗುತ್ತೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಹೊಗೆ ಬರ್ತಾ ಇದೆ. ಇದು ಕೆಂಪಗಾಗಿಲ್ಲ, ಇಷ್ಟು ಎಣ್ಣೆ ಬಿಟ್ಕೊಳ್ತಾ ಇದೆ ಬಾಣಲಿನಲ್ಲಿ, ಕಾಣಿಸ್ತಿದೆಯಲ್ಲ. ಇಷ್ಟಾದರೆ ಸಾಕು, ತೆಗೆದುಬಿಡೋಣ. ಈಗ ಅದೇ ಬಾಣಲಿಗೆ ನಾನು ಕರಿಬೇವು ತೊಗೊಂಡಿದ್ನಲ್ಲ ಒಂದು ಬಟ್ಲು, ಇದನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಡ್ರೈ ಆಗಿ ಹುರ್ಕೋಬೇಕು. ಇಲ್ಲಿ ನೀವು ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಯಾಕೆಂದರೆ ನಾವು ಇದನ್ನು ತುಂಬ ದಿನ ಇಡ್ತೀವಿ. ಹಾಗಾಗಿ ಇದು ನೀರೆಲ್ಲ ಹೋಗಬೇಕು, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಕರಿಬೇವು ಚೆನ್ನಾಗಿ ಹುರಿದಿದ್ದಾಯಿತು. ನೋಡಿ ಇಲ್ಲಿ ಈ ಥರ ತೊಗೊಂಡು ನೋಡಿಕೊಂಡ್ರೆ ಇದು ಕರಮ್ ಅಂತ ಸೌಂಡ್ ಬರುತ್ತೆ. ಆಮೇಲೆ ಈ ಥರ ಪೀಸ್ ಆಗುತ್ತೆ, ಇಷ್ಟು ಹುರಿದ್ರೆ ಸಾಕು. ನಾವು ಈಗ ಆಫ್ ಮಾಡ್ಕೊಳ್ಳೋಣ. ಈಗ ಹುರ್ಕೊಂಡಿರೋದೆಲ್ಲ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ, ಕರಿಬೇವು ಇವೆಲ್ಲ ಹುರ್ಕೊಂಡಿದ್ದೀವಿ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಇದನ್ನು ಆರೋದಕ್ಕೆ ಬಿಟ್ಬಿಟ್ಟು ಈ ಅಚ್ಕಾರದ ಪುಡಿ, ಒಂದು ಬೆಲ್ಲ ಮತ್ತು ನಾವು ಹುಣಸೆ ಹಣ್ಣು, ಇದನ್ನೇನು ಹುರಿಯೋದು ಬೇಕಾಗಿಲ್ಲ, ಹಾಗೇನೆ ಡ್ರೈ ಆಗಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ಇದು ಸೆಕೆಂಡ್ ಸ್ಟೆಪ್ಪು. ಈಗ ಚೆನ್ನಾಗಿ ಡ್ರೈ ಆಗಿರೋ ಅಂಥ ಜಾರೊಳಗೆ ನಾವು ಕುಟ್ಟಿಟ್ಕೊಂಡಿರೋ ಅಂಥ ಒಂದು ಅಚ್ಚು ಬೆಲ್ಲ. ಇಲ್ಲಿ ನೀವು ಏನು ನೆನಪಿಟ್ಕೋಬೇಕು ಅಂದರೆ, ನೀವು ಡಯಾಬಿಟಿಕ್ ಪಾಸಿಟಿವ್ ಆಗಿದ್ದರೆ ಸ್ಟೀವಿಯಾ ಪೌಡ್ರ್ ಹಾಕ್ಕೊಳ್ಳಿ 1 ಸ್ಪೂನು, ಇಲ್ಲ ಅಂದರೆ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳು ತಿನ್ನೋದಾದರೆ ಬೆಲ್ಲನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ, ನೆಲ್ಲಿಕಾಯಿ ಗಾತ್ರದ್ದು. 4 ಚಮಚ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಮೆಣಸಿನ್ಕಾಯಿ ಯೂಸ್ ಮಾಡ್ದಲ್ಲ ಇರೋದ್ರಿಂದ ಅಚ್ಕಾರದ ಪುಡಿನ ಮತ್ತೆ ಹುರಿಯೋದೇನು ಬೇಡ. ಈಗ ನಾವು ಹುರಿದಿಟ್ಕೊಂಡಿರೋ ಅಂಥ ಕರಿಬೇವು, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ, ಕೊಬ್ಬರಿನೂ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಆರಿದೆ, ಬಿಸಿ ಇರಬಾರ್ದು. ಈಗ ಇಷ್ಟು ಪುಡಿ ಮಾಡಿದ್ದಾದಮೇಲೆ ಈ ಉಳಿದಿರೋ ಅಂಥ ಉಪ್ಪನ್ನ ಸೇರಿಸೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಈಗ ಮತ್ತೆ ಇದನ್ನೊಂದು ಸುತ್ತ ಆಡಿಸ್ಕೊಳ್ಳೋಣ. ನಾವು ಹುರಿದಿರೋ ಅಂಥ ಬಾಣಲಿಗೆ ನಾವು ಇಲ್ಲಿ 2 ಸ್ಪೂನು ಎಣ್ಣೆ ತೊಗೊಂಡಿದ್ವಲ್ಲ, ಈ ಎಣ್ಣೆನ ಹಾಕೊಂಡ್ಬಿಡೋಣ. 2 ಸ್ಪೂನ್ ಸಾಕು, ಇಲ್ಲಿ ತುಂಬ ಎಣ್ಣೆ ಯೂಸ್ ಮಾಡಬೇಡಿ. ಅದಕ್ಕೆ ನಾವು ಹಿಂಡಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಸೇರಿಸೋಣ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸ್ಟೆಪ್ನ ಮಿಕ್ಸ್ ಮಾಡಬೇಡಿ. ಇದನ್ನು ನೀವು ಎಷ್ಟು ಚೆನ್ನಾಗಿ ನೀರು ಹೋಗೋ ಹಾಗೆ ಹುರಿತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಚಟ್ನಿ ಪುಡಿ ಬರುತ್ತೆ, ಟೇಸ್ಟ್ ಬರುತ್ತೆ. ಇದನ್ನು ಮಕ್ಕಳು ಕೂಡ ತಿನ್ಬೋದು, ದೊಡ್ಡವರಿಂದ ಮಕ್ಕಳು ತನಕ ತಿನ್ಬೋದು. ಹಾಗೆ ನೀವು 1 ತಿಂಗಳು ತನಕ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದರಲ್ಲಿ ನೀವು ಈ ಸ್ಟೆಪ್ಪಲ್ಲಿ ಸ್ವಲ್ಪ ನೀರೇನಾದರೂ ಹಾಗೆ ಇರೋದಕ್ಕೆ ಬಿಟ್ಬಿಟ್ರೆ ನಿಮ್ಮ ಚಟ್ನಿ ಪುಡಿ ಬೇಗ ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ಸ್ಟೆಪ್ನ ಚೆನ್ನಾಗಿ ಫಾಲೋ ಮಾಡಿ. ಈ ಗ್ರೀನ್ ಕಲರ್ ಇರೋ ಅಂಥ ಹಾಗಲಕಾಯಿ ಸ್ವಲ್ಪ ಒಂಬಣ್ಣಕ್ಕೆ ಬರುತ್ತೆ, ಅಲ್ಲಿ ತನಕ ನೀವು ಹುರಿಬೇಕು. ನೋಡಿ ಹಾಕಿರೋ ಅಂಥ ಹಾಗಲಕಾಯಿ ಪ್ರತಿಯೊಂದು ಸೀದಿಲ್ಲ, ಆದರೆ ಎಲ್ಲ ಒಂಬಣ್ಣ ಬಂದಿದೆ. ಈಗ ನೀವೀಗ ಮುಟ್ಟು ನೋಡಿದ್ರೆ ಕ್ಲೀನಾಗಿ ಬೆಂದು ಇದೆ. ಈ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ಬೇಯೋದು ಬೇಡ. ಇದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡೋಣ. ಇದು ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿ ಪುಡಿನ ಇದಕ್ಕೆ ಸೇರಿಸೋದು ಅಷ್ಟೇ ಇರೋದು. ಮುಗೀತು ಹಾಗಲಕಾಯಿ ಚಟ್ನಿ ಪುಡಿ ಮಾಡಿದ್ದು. ಹಾಗಲಕಾಯಿನ ಎಣ್ಣೆನಲ್ಲಿ ಹುರಿದಿಟ್ಟಿರೋದು ಚೆನ್ನಾಗಿ ಆರಿದೆ, ಹಾಗೆ ಇದು ಬೆಂದು ಇದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪುಡಿನ, ಚಟ್ನಿ ಪುಡಿನ ಸೇರಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ ಹಾಗಲಕಾಯಿ ಚಟ್ನಿ ಪುಡಿ ಆಯಿತು. ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ತಿನ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನೀವು ಕೂಡ ಮಾಡಿ. ರಾಗಿ ಚಪಾತಿ ಮಾಡೋದಕ್ಕೆ ನಾನಿಲ್ಲಿ 1 ಬಟ್ಲು ರಾಗಿ ಹಿಟ್ಟನ್ನ 1 ಬೌಲ್ಗೆ ಹಾಕ್ಕೊಂಡಿದ್ದೀನಿ.
ಈಗ ಅದಕ್ಕೆ ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ 1 ಬೌಲು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ನೀರಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಚಪಾತಿ ಹಿಟ್ಟನ್ನ ಕಲಸಿದ್ದಾಯಿತು, ರಾಗಿ ಚಪಾತಿದು. ಈಗ ಇದನ್ನು ಈ ಥರ ನೀವು ಬಿಚ್ಚಿಬಿಟ್ಟು ನೋಡಿದ್ರೆ ಇದು ಕ್ಲೀನಾಗಿ ಹಾಗೆ ಕೂತ್ಕೊಂಡಿರಬೇಕು. ನಿಮಗೆ ಗೋಧಿ ಹಿಟ್ಟನ್ನ ಚಪಾತಿಗೆ ಕಲಿಸಿದ್ರೆ ಯಾವ ಥರ ಸ್ಮೂತಾಗಿರುತ್ತೋ ಅದೇ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದನ್ನು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಚಪಾತಿ ನಾವು ಲಟ್ಟಿಸ್ಕೊಳ್ಳೋಣ. ಈಗ ಇದು ತಟ್ಕೊಂಡಿದ್ದೆಲ್ಲ ಆಗಿದೆ. 2 ಕಡೆಗೂ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋಣ. ನೀವು ಬೇಕಾದರೆ ಇಲ್ಲಿ ತುಪ್ಪ ಕೂಡ ಹಾಕೋಬೋದು. ಗೋಧಿ ಚಪಾತಿಗಿಂತ ತುಂಬ ಟೇಸ್ಟ್ ಆಗಿರುತ್ತೆ ಇದು. ಅಂತ ಹಾಗಲಕಾಯಿ ನೀರು ಇಟ್ಕೊಂಡಿದ್ವಲ್ಲ, ಆ ನೀರಿಗೆ ನಾವು ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಹುರಿದ್ಬಿಟ್ಟು ಆ ಪುಡಿನ ಇದಕ್ಕೆ 1 ಸ್ಪೂನಷ್ಟು ಹಾಕ್ಕೊಂಡು 1 ಲೋಟ ನೀರು ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಡಯಾಬಿಟಿಕ್ನವ್ರಿಗೆ ಭಾಳ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಅವ್ರ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಇದು ಡಿಟಾಕ್ಸ್ ವಾಟರ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಇಲ್ಲಿ ನಾನು ಹೇಳಿದಾಗೆ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ, ಹಾಗಲಕಾಯಿ ಚಟ್ನಿ ಪುಡಿ, ಹಾಗಲಕಾಯಿ ಡಿಟಾಕ್ಸ್ ವಾಟರ್, ಹಾಗೆ ರಾಗಿ ಚಪಾತಿ ಎಲ್ಲ ಸಿದ್ಧವಾಗಿದೆ. ಬನ್ನಿ ಇದು ಹೇಗಿದೆ ಮತ್ತು ಹಾಗಲಕಾಯಿ ಬೆನಿಫಿಟ್ಸ್ ಏನು, ಹಾಗೆ ಡಯಾಬಿಟಿಕ್ಸ್ಗೆ ಮೂಲ ಕಾರಣ ಏನು, ತಡೆಗಟ್ಟೋ ಬಗೆ ಏನು, ಇದೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ವಿಶೇಷ ಅತಿಥಿಗಳಾದಂಥ ಡಾಕ್ಟರ್ ಶ್ರುತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್, ಬನ್ನಿ. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಸ್ಮಿತಾ ಸವಿರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸ್ಮಿತಾ ನನ್ನ ಗೆಳತಿನೇ. ಸೊ ಅವರು ಈ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ, ನೀವು ಬರಬೇಕು ಅಂತ ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು. ಯಾಕೆಂತಂದರೆ ನಾನು ಯಾವತ್ತೂ ಕೂಡ ಹಾಗಲಕಾಯಿ ಚಟ್ನಿ ಪುಡಿನ ನೋಡೇ ಇಲ್ಲ, ಟೇಸ್ಟ್ ಮಾಡಿಲ್ಲ. ಯೂಶ್ವಲಿ ಕಡಲೆಕಾಯಿ ಚಟ್ನಿ ಪುಡಿ ಮತ್ತು ಬೇರೆ ಥರದ ಚಟ್ನಿ ಪುಡಿ ಟೇಸ್ಟ್ ಮಾಡಿದ್ದೀನಿ ಅಷ್ಟೇ. ಮತ್ತು ರಾಗಿ ಚಪಾತಿ ಸ್ಪೆಷಲ್ಲು, ಯಾಕೆ ಅಂತಂದರೆ ಯಾವತ್ತೂ ಟೇಸ್ಟ್ ಮಾಡಿ ಗೋಧಿ ಅಥವಾ ಜೋವರಲ್ಲಿ ಮಾಡಿರ್ತಾರೆ, ಅದನ್ನಷ್ಟೇ ಟೇಸ್ಟ್ ಮಾಡಿದ್ದೀನಿ. ಮತ್ತು ನಾವೀಗ ಯಾಕೆ ಇದು ಇಂಪಾರ್ಟೆಂಟ್ ಫುಡ್ ಅಂತ ಹೇಳ್ತಿದ್ದೀನಿ ಅಂತಂದರೆ, ನಾನು ನನ್ನ ದೈನಂದಿನ ಆಸ್ಪತ್ರೆಯಲ್ಲಿ ನಾನು ಏನು ಕೆಲಸ ಮಾಡುವಾಗ ಏನು ನೋಡ್ತಿದ್ದೀನಿ ಗೊತ್ತಾ ಸ್ಮಿತಾ, ಮೊದಲೆಲ್ಲ ನಾವೇನು ಅಂದ್ಕೊಳ್ತಿದ್ವಿ ಮಧುಮೇಹ ಅನ್ನೋದು 40 ವರ್ಷ 50 ವರ್ಷಕ್ಕೆ ನಂತರನೇ ಕಾಣಿಸ್ಕೊಳ್ಳೋವಂಥ ಕಾಯಿಲೆ ಅಂತ ಹೇಳಿ ತಿಳ್ಕೊಳ್ತಿದ್ವಿ. ಆದರೆ ಇವಾಗ 25 ಇಯರ್ಸ್ ಮೇಲಿರೋಂಥ ಹೆಣ್ಮಕ್ಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ, ಮತ್ತು ಗಂಡ್ಮಕ್ಳಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಮೇಯ್ನಾಗಿ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ತಂದೆ ತಾಯಿಗೆ ಡಯಾಬಿಟೀಸ್ ಇದೆ ಅಂತಂದರೆ ಮಕ್ಕಳಲ್ಲಿ ಕೂಡ ಬೇಗನೆ 30 ವರ್ಷ ದಾಟಿರೋಂಥವ್ರು ಎಲ್ಲರಿಗೂ ಕೂಡ ನಾವು ಅದರಿಂದ ನಾವು ಅದನ್ನು ತಪಾಸಣೆ ಕೂಡ ಅವ್ರು ಒಳಗಾಗಬೇಕು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಅವ್ರಿಗೆ ಸಂಪೂರ್ಣ ಆಹಾರ ಆಗುತ್ತೆ. ಆದ್ದರಿಂದ ಇದನ್ನ ನೀವೆಲ್ಲರೂ ನೋಡಿ ಕಲ್ತ್ಕೊಳ್ಬೇಕು ಅಂತ ಹೇಳಿ ನನ್ನ ಒಂದು ಆಶಯ. ಸೊ ಸ್ಮಿತಾ ಮಾಡಿರೋಂಥ ರಾಗಿ ಚಪಾತಿ ಮತ್ತು ಹಾಗಲಕಾಯಿ ಚಟ್ನಿ ಪುಡಿನ ಟೇಸ್ಟ್ ಮಾಡ್ತೀನಿ ಫಸ್ಟ್ ನಾನು. ಸ್ಮಿತಾ ಅವರೇ, ಇದಕ್ಕೆ ಮೊಸರು ಹಾಕಿದ್ದೀನಿ. ಇದು ತುಂಬಾ ಡ್ರೈ ಅನ್ಸಿದ್ರೆ ನೀವು ಮೊಸರಲ್ಲೂ ತಿನ್ಬೋದು. ತುಂಬಾ ಎಣ್ಣೆ ಆಗಿದೆ. ಹೌದಾ? ಕಹಿ ಅನ್ಸುತ್ತಾ? ಇಲ್ಲ, ಮಕ್ಕಳಿಗೂ ಕೊಡ್ಬೋದಲ್ವಾ? ಇದನ್ನ ಮಕ್ಕಳಿಗೂ ಕೊಡ್ಬೋದು. ಚೆನ್ನಾಗಿದೆ. ಇದು ವರ್ಕಿಂಗ್ ವುಮೆನ್ಸ್ ಎಲ್ಲಾನು ಇದರಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಡ್ರೈ ಮಾಡಿದೆ. ಇದು ಗೊಜ್ಜು, ಸಾಮಾನ್ಯವಾಗಿ ನಾವು ಗೊಜ್ಜು ತಿಂದಿರ್ತೀವಿ ಹಾಗಲಕಾಯಿದು. ಇದು 1 ತಿಂಗಳ ತನಕ ಸ್ಟೋರು ಮಾಡ್ಬೋದು, ಡೈಲಿ ಯೂಸ್ ಮಾಡ್ಕೋಬೋದು ಡಯಾಬಿಟಿಕ್ಸ್ನವರು. ಹಾಗಾಗಿ ಈ ಥರ ಮಾಡಿದ್ದೀನಿ. ಇದು ಸೇಮ್ ನಾವು ರಾಗಿ ರೊಟ್ಟಿ ಹೆಂಗೆ ಬರುತ್ತಲ್ಲ ಅದೇ ಥರ ಟೇಸ್ಟ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸ್ಮಿತಾ, ಮೊಸರು ಜೊತೆಗಿನ್ನ ಹಿಂಗೆ ಡ್ರೈ ಪುಡಿನೇ ನನಗೆ ತುಂಬ ಟೇಸ್ಟಿಯಾಗಿ ಅನಿಸ್ತಾ ಇದೆ. ಮತ್ತು ಡಿಟಾಕ್ಸ್ ವಾಟರ್ ಕೂಡ ಮಾಡಿದ್ರ. ಇದನ್ನು ಡಯಾಬಿಟಿಸ್ ಇರೋವಂಥವ್ರು ಬೆಳಗ್ಗೆ ಹೊತ್ತು ತೊಗೊಳೋದ್ರಿಂದ ಅವ್ರಿಗೆ ಏನಿದೆ ತುಂಬ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ, ಮತ್ತು ತಿಂದಿದ್ದೇನು ಅರ್ಗದೇ ಇಲ್ಲ, ಜೀರ್ಣನೇ ಆಗಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆಂದರೆ ಇದಕ್ಕೆ ಜೀರಾ ಎಲ್ಲ ಯೂಸ್ ಮಾಡಿ ಹಾಕಿರೋದ್ರಿಂದ ಮತ್ತು ಅರಿಶಿನ ಹಾಕಿರೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಇರುತ್ತೆ ಮತ್ತು ಡೈಜೆಷನ್ಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಇದರಿಂದ.
ಅದೇ ಇದರಲ್ಲಿ ಸ್ಕಿನ್ ಗ್ಲೋ ಆಗುತ್ತೆ ಅಂತಾರೆ ಶ್ರುತಿ ಅವರೇ. ಹೌದು, ನೀವು- ಅರ್ಶಿನ ಎಲ್ಲ ಯೂಶ್ವಲಿ ನಾವೆಲ್ಲ ಹಚ್ಕೋತೀವಲ್ಲ, ಓಕೆ. ಸೊ ಅದೇ ಹಂಗೆ ತಗೊಂಡು ಕೂಡ ಅದೊಂದು ಸೊ ಅವ್ರಿಗೂ ಕೂಡ ಸ್ಕಿನ್ ಗ್ಲೋ ಬರೋದು ಅದು ಎಲ್ಲಾನು ಹೆಲ್ಪ್ ಆಗುತ್ತೆ. ಹ್ಮ್. ಮತ್ತೆ ಸ್ಮಿತಾ, ನಾನು ಹೇಳ್ತಾ ಇದ್ದೆ, ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಎಷ್ಟೊಂದು ಜನ ಹೆಣ್ಮಕ್ಳು ವರ್ಕಿಂಗ್ ವುಮೆನ್ಗೆ ಈಸಿ ಆಗಲಿ ಅಂತ ನೀವು ಇದನ್ನು ಮಾಡಿದ್ದೀರಿ ಅಂತ. ಸೊ ನಾವು ಬಹಳಷ್ಟು ನೋಡ್ತಾ ಇರ್ತೀವಿ. ಈಗ ಡಯಾಬಿಟೀಸ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಡಯಾಬಿಟೀಸ್ 2 ಥರದ್ದಿದೆ. ಡಯಾಬಿಟೀಸ್ ಟೈಪ್ 1, ಟೈಪ್ 2 ಅಂತ. ಟೈಪ್ 1 ಅಂತಂದರೆ ಮಗು, ಸಣ್ಣ ಮಕ್ಕಳಲ್ಲೇ ಕೂಡ ನಾವು ನೋಡ್ತೀವಿ, ಹುಟ್ತಾನೆ ಪಾಪ ಮಗುಗೆ ಇನ್ಸುಲಿನ್ ಅನ್ನೋದು ನಮ್ಮ ಪ್ಯಾನ್ಕ್ರಿಯಾಸಿಂದ ರಿಲೀಸ್ ಆಗಬೇಕು. ದೇಹದಲ್ಲಿ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ನಮಗೆ ಎನರ್ಜಿ ರಿಲೀಸ್ ಮಾಡೋದಕ್ಕೆ. ಸೊ ಇನ್ಸುಲಿನ್ ರಿಲೀಸ್ ಆಗ್ತಿರೋದಿಲ್ಲ ಆ ಮಕ್ಕಳಿಗೆ ಟೈಪ್ 1ನಲ್ಲಿ. ಟೈಪ್ 2ಅಲ್ಲಿ ಏನಾಗಿರುತ್ತೆ ಅಂತಂದರೆ ಇನ್ಸುಲಿನ್ ರಿಲೀಸ್ ಆಗ್ತಾ ಇರುತ್ತೆ, ಬಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿರುತ್ತೆ. ಕರೆಕ್ಟಾಗಿ ಸೆಲ್ಸು ಆ ಇನ್ಸುಲಿನ್ನ ತೊಗೊಳೋದಿಲ್ಲ, ಕರೆಕ್ಟಾಗಿ ಗ್ಲೂಕೋಸು ಬ್ರೇಕ್ ಡೌನ್ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ ನಮಗೆ ಈಗ ಟೈಪ್ 2 ಡಯಾಬಿಟೀಸ್. ಅವಾಗ ಏನಾಗುತ್ತೆ, ಅದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗ್ತದೆ ಯೂಶ್ವಲಿ. ಅದು ಕನ್ವರ್ಟ್ ಆಗ್ತಾರೆ ಯೂಶ್ವಲಿ. ಸ್ವಲ್ಪ ದಪ್ಪ ಇರೋವಂಥವ್ರು ಅವ್ರಿಗೆ ನಾವು ಡಯಾಬಿಟಿಸ್ ಬರುತ್ತೆ, ಪ್ರೀ ಡಯಾಬಿಟಿಕ್ ಚೆಕಪ್ ಮಾಡಬೇಕು ಅಂತೆಲ್ಲ ಹೇಳಿ ನೋಡಿ ಎಲ್ಲ ಮಾಡ್ತೀವಿ. HbA1c ಟೆಸ್ಟ್ ಮಾಡಿ ನೋಡಿದಾಗ ಅವ್ರದ್ದು ಗ್ಲೂಕೋಸ್ ಲೆವೆಲ್ಸು ಜಾಸ್ತಿ ಇರುತ್ತೆ, 6-7%, 6%ಗಿಂತ ಜಾಸ್ತಿ ಇದೆ. ನಾವು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದಾರೆ ಅವರು ಅಂತೇಳಿ ಅವ್ರಿಗೆ ನಾವು ವಾಕ್ ಮಾಡೋದಕ್ಕೆ ಹೇಳ್ತೀವಿ. ವಾಕ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಸೆಲ್ಸ್ ಎಲ್ಲ ಮೂವ್ ಆದಾಗ ಸೊ ಇನ್ಸುಲಿನ್ ಅಪ್ಟೇಕ್ ಚೆನ್ನಾಗಾಗಿ ಸೊ ಅದು ಬ್ರೇಕ್ ಡೌನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಯಾಕೆ ಹಾಗಲಕಾಯಿನ ಅದು ಡಯಾಬಿಟೀಸ್ಗೆ ಅಂತಲೇ ಹೇಳ್ತೀವಿ ಅಂತಂದರೆ ಸ್ಮಿತಾ, ಹಾಗಲಕಾಯಲ್ಲಿ ಒಂದು ಪಾಲಿಪೆಪ್ಟೈಡ್ ಟಿ ಅನ್ನೋದು ಒಂದು ಅಂಶ ಇರುತ್ತೆ. ಸೊ ಅದು ಇನ್ಸುಲಿನ್ ಥರನೇ ವರ್ಕ್ ಮಾಡುತ್ತೆ. ಸೊ ನಾವೇನು ಟ್ಯಾಬ್ಲೆಟ್ಸಿಂದನೇ ಇದನ್ನು ತೊಗೊಳ್ಬೇಕು ಮಾಡಬೇಕನ್ನೋದಿಲ್ಲ. ಸೊ ಬೆಳಗ್ಗೆ ಹೊತ್ತೇನು ಮಾಡಿರೋಂಥ ಡಿಟಾಕ್ಸ್ ತೊಗೊಂಡ್ರೆ ಯೂಶ್ವಲಿ ಈ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಏನಿರ್ತಾರೆ ಅವ್ರಿಗೆ ತುಂಬ ಒಳ್ಳೆಯದಿದೆ. ಮತ್ತು PCOS ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಈಗ ಬಹಳಷ್ಟು ಹೆಣ್ಮಕ್ಳಲ್ಲಿ ನಾವಿದನ್ನ ನೋಡ್ತಾ ಇದ್ದೀವಿ. ಅವರು ಅಷ್ಟೇ ಪ್ರೆಗ್ನೆನ್ಸಿ ಆಗೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಅವ್ರು ಯೂಶ್ವಲಿ ನಾವು ನೋಡಿದಾಗ ದಪ್ಪಕ್ಕಿರ್ತಾರೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ. ಅಂಥವ್ರದ್ದು ನಾವು ಇನ್ಸುಲಿನ್ ಏನು ಚೆಕ್ ಮಾಡಿ ನೋಡಿದಾಗ ಅವ್ರಿಗೆ ಹೈಪರ್ ಇನ್ಸುಲಿನೋಮಿಯಾ ಅಂತ ಇರುತ್ತೆ. ಅಂದರೆ ಅವರಲ್ಲೂ ಕೂಡ ಇನ್ಸುಲಿನ್ ಅಪ್ಟೇಕ್ ಆಗ್ತಿರೋದಿಲ್ಲ. ಸೊ ಅಂಥದ್ರಲ್ಲಿ ಏನಾಗುತ್ತೆ, ನಾವು ಈ ಥರ ಒಂದು ವೆಜಿಟೇಬಲ್ ರೂಪದಲ್ಲಿ ಅದನ್ನ ಕೊಡೋದ್ರಿಂದ ಏನಾಗುತ್ತೆ, ಅದು ಇನ್ಸುಲಿನ್ ಆಗಿ ವರ್ಕ್ ಮಾಡಿ ಅವ್ರಿಗೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಸೊ ಅವರ ದೇಹನ ತೂಕನ ಕಮ್ಮಿನೂ ಮಾಡ್ಕೊಳ್ಬೋದು. ಮತ್ತು ಅವ್ರಿಗೆ ಎಗ್ ರಿಲೀಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಡಯಾಬಿಟೀಸ್ ಅವ್ರಿಗೆ ಯಾಕೆ ಇದನ್ನು ಹೇಳ್ತೀವಿ ಅಂತಂದರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳಿ, ಅಂದರೆ ಹೊಟ್ಟೆ ತುಂಬ್ದಂಗಿರುತ್ತೆ. ಈಗ ನಾವು ರೈಸ್ ಎಲ್ಲ ತಿಂದಾಗ ಏನಾಗುತ್ತೆ, ತಕ್ಷಣವೇ ಅದು ಬ್ರೇಕ್ ಡೌನ್ ಆಗಿ ತಕ್ಷಣ ಗ್ಲೂಕೋಸ್ ಲೆವೆಲ್ನ ಆಚೆ ಬಿಟ್ಬಿಡುತ್ತೆ. ಸೊ ಅವಾಗ ಅವ್ರಿಗೆ ಮತ್ತೆ ಹಸುವಾಗ್ತಾ ಇರುತ್ತೆ, ಮತ್ತೆ ತಿನ್ಬೇಕು ಅನಿಸ್ತಿರುತ್ತೆ. ಮತ್ತು ಟ್ಯಾಬ್ಲೆಟ್ಸ್ ಕೂಡ ಅವ್ರಿಗೆ ವರ್ಕ್ ಇದು ಫುಲ್ ಆಗಿರೋಂಗೆ ಅನಿಸಲ್ಲ. ಈ ಹಾಗಲಕಾಯಲ್ಲಿ ಫೈಬರ್ ರಿಚ್ ಹೊಟ್ಟೆ ಒಂಥರ ತುಂಬ್ದಂಗೆ ಇರುತ್ತೆ, ಸ್ಲೋ ಆಗಿ ರಿಲೀಸ್ ಆಗುತ್ತೆ ಗ್ಲೂಕೋಸು. ಮತ್ತು ನಾನೇ ಹೇಳ್ದಂಗೆ ಏನಾದರೂ ಇನ್ಸುಲಿನ್ ಕೂಡ ಇರುತ್ತೆ ಅದರಲ್ಲೇ, ಅದೇ ಬ್ರೇಕ್ ಡೌನ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ರಾಗಿ, ಈಗ ನಿಮ್ಗೆಲ್ಲರಿಗೂ ಗೊತ್ತು, ನಾವು ಹೇಳೋದೇ ಏನು, ಸಿರಿಧಾನ್ಯನ ಭಾಳಷ್ಟು ಉಪಯೋಗಿಸಿ ಅಂತೇಳಿ ಹೇಳ್ತಿದ್ದೀವಿ. ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಈ ಥರದನ್ನು ಹೆಚ್ಚಾಗಿ ಬೆಳೆಸಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಅದೆಲ್ಲದಕ್ಕೂ ಅಷ್ಟೇ ಗ್ಲೈಸಿಮಿಕ್ ಇಂಡೆಕ್ಸ್ ಮೇನ್, ಅಂದರೆ ಸ್ಲೋ ಆಗಿ ಗ್ಲೂಕೋಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಈಗ ರೈಸ್ ತಿಂದಿದ ತಕ್ಷಣ ರಿಲೀಸ್ ಆಗಿಬಿಡುತ್ತೆ. ಈಗ 1 ಅವರ್ ಬಿಟ್ಟು ನಾವು ಮತ್ತೆ ಹಸು ಅನಿಸ್ತಿರುತ್ತೆ, ಮತ್ತೆ ಕುಡಿಬೇಕು ನೀರು. ಡಯಾಬಿಟಿಸ್ ಇರೋರ್ಗೆ ಅದೇ ಅಲ್ವಾ, ತುಂಬ ನೀರು ಕುಡಿತಿರ್ತಾರೆ, ಜಾಸ್ತಿ ಹೋಗ್ತಿರ್ತೀವಿ ಅಂತ ಹೇಳ್ತಿರ್ತಾರೆ, ಅದೇ ಅವ್ರ ಪ್ರಾಬ್ಲಮ್ಮು. ಸೊ ಅವ್ರಿಗೆ ಕಂಟ್ರೋಲಲ್ಲಿದೆ, ಶುಗರು ಎಲ್ಲ ಕಂಟ್ರೋಲಲ್ಲಿದೆ ಅಂದರೆ ಅವ್ರಿಗೆ ಆ ಥರ ದಾಹ ಅನಿಸಲ್ಲ. ಆಮೇಲೆ ಅಷ್ಟೊಂದು ಜಾಸ್ತಿ ಪಾಸ್ ಮಾಡೋದಕ್ಕೂ ಇದಾಗೋದಿಲ್ಲ. ದಾಹ ಆಗ್ತಾ ಇದ್ದಂಗೆ ಅವ್ರಿಗೆ ಜಾಸ್ತಿ ನೀರು ಕುಡಿಬೇಕು ಅನಿಸ್ತಿರುತ್ತೆ. ಸೊ ಶುಗರ್ ಕಂಟ್ರೋಲಲ್ಲಿದೆ ಅಂತಂದರೆ ಅವ್ರಿಗೆ ಇದು ಯಾವುದೂ ತೊಂದರೆ ಆಗಲ್ಲ. ಆದ್ದರಿಂದ ನಾವು ಹಾಗಲಕಾಯಿನ ಡಯಾಬಿಟಿಕ್ ಫ್ರೆಂಡ್ಲಿ ವೆಜಿಟೇಬಲ್ ಅಂತ ಹೇಳ್ತೀವಿ. ಸೊ ಅದನ್ನು ಉಪಯೋಗಿಸ್ಕೊಂಡು ಸ್ಮಿತಾ ಅವರು ಹೊಸದಾಗಿ ಇದೇನೋ ತುಂಬ ಚೆನ್ನಾಗಿದೆ. ಅಂದರೆ ನಾನು ಅಂದ್ಕೊಂಡೆ ಭಾಳ ಕಹಿ ಇರ್ಬೋದು ಇದು ಅಂತ, ಇಲ್ಲ, ಇದು ಚಟ್ನಿ ಪುಡಿ ತುಂಬ ಚೆನ್ನಾಗಿದೆ. ಮತ್ತು ಇದು ಅಷ್ಟೇ ಸೇಮ್ ರಾಗಿ ರೊಟ್ಟಿ ನಾವೇನು ಯೂಸ್ ಮಾಡ್ತೀವಲ್ಲ ಆ ಥರನೇ ಇದೆ. ಆಮೇಲೆ ಎಣ್ಣೆ ಕೂಡ ಇಲ್ಲ, ಎಣ್ಣೆ ಇಲ್ಲ, ಡಯಟ್ ಮಾಡ್ತಿರೋರಿಗೆ ಎಲ್ಲ ಮಕ್ಕಳಿಂದ ಮೇಲಾಗಿ ನಾನೇನು ಹೇಳ್ತೀನಿ ಅಂತಂದರೆ ತುಂಬ ಡಯಟ್ ಕಾನ್ಷಿಯಸ್ ಇರೋವಂಥ ಹುಡುಗಿರು, ಫರ್ಟಿಲಿಟಿ ಇಶ್ಯೂಸ್ ಇರೋವಂಥ ಹುಡುಗಿರು ಇದನ್ನು ಬಳಸ್ಕೊಂಡ್ರೆ ಅವ್ರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಸ್ಮಿತಾ. ಮತ್ತು ಇದು ಅಷ್ಟೇ ಡಿಟಾಕ್ಸ್ ವಾಟರ್, ಹಲ್ದಿ ಹಾಕಿದ್ದಾರೆ, ಜೀರಾ ಹಾಕಿದ್ದಾರೆ, ಮೆಣಸು, ಇದೆಲ್ಲನೂ ಅಷ್ಟೇ. ಈಗ ನಾವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಇದೊಂದು ಹೆಲ್ದಿ ವೆಯ್ಟ್ ಲಾಸ್ಗೆ ಏನೇನು ಹಾಕಬೇಕೋ ಎಲ್ಲ ಹಾಕಿದ್ದಾರೆ. ಇದನ್ನು ಕೂಡ ಟೇಸ್ಟ್ ಮಾಡಿ ನೋಡಿದೆ ನಾನು, ಸ್ವಲ್ಪ ಕಹಿ ಇದೆ, ಸ್ವಲ್ಪ ಯಾಕೆಂದರೆ ಹಾಗಲಕಾಯಿಗೆ ಅದೇ ಸ್ಪೆಷಾಲಿಟಿ ಕಹಿ.
ಇನ್ನೊಂದು ಸ್ವಲ್ಪ ಇದಕ್ಕೆ ನಾವು ಜೀರಾ ಅಥವಾ ಏನಾದರೂ ಹಾಕಿ ಇದು ಮಾಡಿಕೊಂಡ್ರೆ ಯೂಶಲಿ ಅಂದರೆ ಖಾಲಿ ಹೊಟ್ಟೆ ತೊಗೊಂಡ್ರೆ ಭಾಳಷ್ಟು ಮತ್ತು ಇದು ಕಂಪ್ಲೀಟ್ ವೆಯ್ಟ್ ಲಾಸ್ ರೆಸಿಪಿನ ಆಗೋಯ್ತು ಸ್ಮಿತಾ. ನಾನು ನೀವು ಇಬ್ಬರು ಬೆಳಿಗ್ಗೆ ತಗೋಬೇಕು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದಿದ್ಯಾ ಸ್ಮಿತಾ. ಸೊ ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ. ಸೊ ಎಲ್ಲರೂ ಅಷ್ಟೇ ಸ್ಮಿತಾ ಸವಿರುಚಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಮಿತಾ ಇನ್ನಷ್ಟು ಹೆಲ್ದಿ ರೆಸಿಪೀಸ್ನ ಹೀಗೆ ಮಾಡ್ತಿರೋ. ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.